ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಶುರುವಾಯಿತಾ ಟೆನ್ಷನ್ ಅನ್ನುವಂತಹ ಪ್ರಶ್ನೆ. ಮೈತ್ರಿ ಸರ್ಕಾರಕ್ಕೆ ಇದೀಗ ಆಪರೇಷನ್ ಕಮಲದ ಟೆನ್ಷನ್ ಏನಾದ್ರೂ ಸ್ಟಾರ್ಟ್ ಆಯ್ತಾ ಮತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಅತೃಪ್ತ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಸಿಎಂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವ ಕುರಿತು ಮಾಹಿತಿ ನಮಗೆ ಬರ್ತಾ ಇದೆ. ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಮನೆಗೆ ದಿಢೀರ್ ಅಂತ ಸಿಎಂ ಕುಮಾರಸ್ವಾಮಿ ಅವರು ವಿಸಿಟ್ ಮಾಡಿದ್ದಾರೆ. ಒಂದು ಕಡೆ ಉಮೇಶ್ ಜಾಧವ್ ಅವರು ಶಾಶ್ವತವಾಗಿ ಕಾಂಗ್ರೆಸ್ಗೆ ಕೈಕೊಟ್ಟು ಮೈತ್ರಿಗೆ ಕೈಕೊಟ್ಟು ಇದೀಗ ಬಿಜೆಪಿ ಸೇರ್ಪಡೆಗೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಿಜೆಪಿಯನ್ನ ಸೇರ್ತಾರೆ. ಮಗದೊಂದು ಕಡೆ ದೊಡ್ಡ ಮಟ್ಟದ ಅತೃಪ್ತಿ ಇದ್ದಿದ್ದು ರಮೇಶ್ ಜಾರಕಿಹೊಳಿಗೆ. ಸೊ ಅವರನ್ನ ಸಮಾಧಾನ ಮಾಡೋಕೋ ಅಥವಾ ತಮಗಿರುವಂತಹ ಟೆನ್ಷನ್ ಬಗ್ಗೆನೋ ಯಾಕೋ ಗೊತ್ತಿಲ್ಲ, ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಸಿಎಂ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಇವಾಗ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಬೆನ್ನಲ್ಲೇ ಇದೀಗ ಕುಮಾರಸ್ವಾಮಿ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ದಿಢೀರ್ ಭೇಟಿ ನೀಡಿದ್ದಾರೆ. ಏನ್ ಕಾರಣ? ಖಂಡಿತ ಸಭಾ, ಏನು ಕಾಂಗ್ರೆಸ್ನ ಬಂಡಾಯ ಶಾಸಕರುಗಳೇನಿದ್ರು ಆ ಬಂಡಾಯ ಶಾಸಕರಲ್ಲಿ ಪ್ರಮುಖವಾಗಿದ್ದಂತವರೇ ರಮೇಶ್ ಜಾರಕಿಹೊಳಿ. ಆನಂತರದೇ ಅವ್ರ ತಂಡದಲ್ಲಿ ಸಾಕಷ್ಟು ಜನ ಸೇರ್ಪಡೆ ಆಗಿದ್ರು. ಉಮೇಶ್ ಜಾಧವ್ ಇರ್ಬೋದು, ಮಹೇಶ್ ಕುಮಟಳ್ಳಿ ಇರ್ಬೋದು, ನಾಗೇಂದ್ರ ಇರ್ಬೋದು, ಹೀಗೆ. ಆದ್ರೆ ಒಂದು ಹಂತದಲ್ಲಿ ಇವೆಲ್ಲರೂ ಕೂಡ ಸಮಾಧಾನ ಆದ್ರು ಅನ್ನುವಂಥ ಸಂದರ್ಭದಲ್ಲಿ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾ ಇರುವಂತದ್ದು. ಹಾಗಾಗಿ ಬಹುಶಃ ಮತ್ತೊಂದು ಸುತ್ತಿನ ಬಂಡಾಯಕ್ಕೆ ಅಥವಾ ಅಸಮಾಧಾನಕ್ಕೆ ಏನಾದ್ರೂ ಕಾರಣ ಆದ್ರೆ ಏನಾದ್ರೂ ಬೇರೆ ಬೇರೆ ಕಾರಣಗಳು ಇರಬಹುದಾ ಅನ್ನುವಂಥದ್ದು, ಅಥವಾ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಎಲ್ಲಿಂದನಾದ್ರೂ ಸ್ಪರ್ಧೆ ಮಾಡುವಂತ ವಿಚಾರ ಏನಾದ್ರು ಯೋಚನೆ ಮಾಡಿದ್ರ? ಹಾಗಾಗಿ ಅವರು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಭೇಟಿ ಅಂತ ಕಂಡು ಬರ್ತಾ ಇದೆ ಸಭಾ. ಓಕೆ, ಅತೃಪ್ತರ ಟೀಮ್ ಲೀಡರ್ ಅಂತೆ ರಮೇಶ್ ಜಾರಕಿಹೊಳಿ ಅವರು ಬಿಂಬಿಸಿಕೊಂಡಿದ್ರು. ಜೊತೆಗೆ ಅವರನ್ನೇ ಹೋಗಿ ಸಮಾಧಾನ ಮಾಡಿದ್ರೆ ಇನ್ನು ಉಳಿದ ಅತೃಪ್ತರು ಸುಮ್ಮನಾಗ್ತಾರೆ ಅನ್ನುವಂತ ಸ್ಟ್ರಾಟಜಿನ ಇದು? ಖಂಡಿತ ಹೌದು. ಯಾಕಂತಂದ್ರೆ ಈಗ ಪ್ರಮುಖ ಬಂಡಾಯಗಾರರಾಗಿ ಗುರುತಿಸಿಕೊಂಡಂತವರು ರಮೇಶ್ ಜಾರಕಿಹೊಳಿ. ಹಾಗಾಗಿ ಅವ್ರನ್ನ ಸಮಾಧಾನ ಪಡಿಸುವ ಮುಖಾಂತರವಾಗಿ ಬೇರೆಯವರ ಸಂಭವನೀಯ ಬಂಡಾಯವನ್ನು ತಡೆಯುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಪ್ರಯತ್ನ ಮಾಡದಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ ಪಕ್ಷದಿಂದಲೂ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ತಾತ್ಕಾಲಿಕವಾಗಿ ಏನು ಅವರಿಗೆ ವಿಪ್ ಅನ್ನ ಜಾರಿ ಮಾಡಿದ ಸಂದರ್ಭದಲ್ಲಿ ಅಥವಾ ಅವರ ಅನರ್ಹತೆಗೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿದ ಸಂದರ್ಭದಲ್ಲಿ ಸದನಕ್ಕೆ ಹಾಜರಾದಂತ ಒಂದಷ್ಟು ಬೆಳವಣಿಗೆಗಳ ನಡೀತು. ಆದ್ರೆ ಸಂಪೂರ್ಣವಾಗಿ ಸಮಾಧಾನಗೊಂಡಿಲ್ಲ ಅನ್ನುವಂಥದ್ದು ಅವರ ನಡೆಯಿಂದಲೇ ಗೊತ್ತಾಗ್ತಾ ಇತ್ತು. ಹಾಗಾಗಿ ಸರ್ಕಾರಕ್ಕೆ ಇದರಿಂದಾಗಿ ಯಾವುದೇ ರೀತಿಯ ಒಂದು ತೊಂದರೆ ಎದುರಾಗದ ರೀತಿಯಲ್ಲಿ ಸಮಾಧಾನ ಪಡಿಸುವ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾದಂತೆ ಕಾಣಿಸ್ತಾ ಇದೆ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.